नमस्ते बच्चों, आज की मेरी कक्षा में आप सबको स्वागत करती हूँ। तो आज मैं 9वीं कक्षा के एक गद्य पाठ मौसी पाठ को पढ़ाने जा रही हूँ। मौसी पाठ का साहित्य विधा है कहानी। इस पाठ का साहित्य विधा कौन सा है बच्चों? कहानी। तो इसका लेखक कौन है? विष्णु सहानी जी। इसका लेखक कौन है बच्चों? विष्णु सहानी जी। तो ನಾವು ಇವತ್ತು 9ನೇ ತರಗತಿಯ ಒಂದು ಗದ್ಯ ಪಾಠ ಮೌಸಿ, ಈ ಒಂದು ಮೌಸಿ ಪಾಠದ ಸಾಹಿತ್ಯ ವಿಧ ಯಾವುದು? ಕಥೆ. तो ಇವತ್ತು ಈ ಮೌಸಿ ಕಥೆಯಲ್ಲಿ ನಾವು ಮೌಸಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೌಸಿ ಪಾಠದ ಲೇಖಕರ ಹೆಸರೇನು? ವಿಷ್ಣು ಸಹಾನಿಜಿ. मौसी पाठ के लेखक हेसरेनु मಕ್ಕಳೇ? विष्णु सहानी जी. तो सबसे पहले हम विष्णु सहानी जी का परिचय देखेंगे बच्चों. आप अपने किताब खोलिए और लेखक का परिचय देखिए. ಮೊದಲು ನಾವು ಲೇಖಕ ಪರಿಚಯ, ವಿಷ್ಣು ಸಹಾನಿ ಅವರ ಲೇಖಕ ಪರಿಚಯವನ್ನು ನಾವೀಗ ನೋಡೋಣ. ನೀವು ನಿಮ್ಮ ಪುಸ್ತಕವನ್ನು ತೆರೀರಿ, ಲೇಖಕ ಪರಿಚಯವನ್ನು ನೋಡ್ಕೊಳ್ಳಿ. तो देखिए बच्चों, विष्णु सहानी सन 1915 अगस्त 7 को रावलपिंडी में विष्णु सहानी जी का जन्म हुआ. MA PhD तक इन्होंने शिक्षा पाई है. सहानी जी हिंदी, अंग्रेजी, संस्कृत, रूसी, पंजाबी आदि भाषाओं के ज्ञाता है. इन भाषाओं की इनकी अनेक रचनाएं प्रकट हुई है. विशेषकर आम आदमी का जीवन इनकी रचनाओं में अंकित हुआ है. झरोखे, कड़िया, तमस, बसंती आदि इनके उपन्यास हैं. भाग्यरेखा, भटकती राग, वाग्नेचु, शोभा यात्रा आदि कहानी संग्रह है. विष्णु सहानी जी ने जीवनी भी लिखी है. यथाबाई, बलराज, अपनी बात, कबीरा कड़ा बाजार में, माधवी, मुहावजे आदि नाटक है. सहानी जी शिरोमणि पुरस्कार, साहित्य अकादमी पुरस्कार, सोवियत लैंड नेहरू पुरस्कार इत्यादि से शोभित है. तो बच्चों, अब हम लेखक का परिचय कन्नड़ में देखेंगे. ಈಗ ನಾವು ಲೇಖಕರ ಪರಿಚಯನ ಕನ್ನಡದಲ್ಲಿ ನಾವೀಗ ತಿಳ್ಕೊಳ್ಳೋಣ. ವಿಷ್ಣು ಸಹಾನಿಜಿಯವರ ಒಂದು ಜನನ ಮತ್ತು ಜನ್ಮಕಾಲ. ಎಲ್ಲಿ ಜನಿಸಿದ್ರು? ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ರಾವಲ್ಪಿಂಡಿ ಅಂತಕ್ಕಂತಹ ಒಂದು ಜಿಲ್ಲೆಯಲ್ಲಿ 7 ಆಗಸ್ಟ್ 7 ಸನ್ 1915 1915ರಲ್ಲಿ ಇವರು ರಾವಲ್ಪಿಂಡಿಯಲ್ಲಿ ಜನಿಸಿದರು. ಇವರ ಒಂದು ಶಿಕ್ಷಣದ ಬಗ್ಗೆ ನಾವು ನೋಡೋದಾದ್ರೆ MA PhD तक इनकी शिक्षा हुई है. ಇವರು MA PhD ವರೆಗೆ ಇವರು ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. MA ಅಂತಂದರೆ ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಹೇಳ್ತೀವಿ, PhD ಡಾಕ್ಟರ್ ಆಫ್ ಫಿಲಾಸಫಿ ಅಂತೇಳಿ ಹೇಳ್ತೀವಿ. ಸಹಾನಿಜಿಯವರು ಇಲ್ಲಿ ಹಿಂದಿ, ಅಂಗ್ರೇಜಿ, ಸಂಸ್ಕೃತ, ರೂಸಿ, ಪಂಜಾಬಿ ಇತ್ಯಾದಿ ಭಾಷೆಗಳನ್ನು ಇವರು ಬಲ್ಲವರು ಆಗಿದ್ದರು. ಸೊ ಹಿಂದಿ ನಮ್ಮ ಇದು ರಾಷ್ಟ್ರ ಭಾಷೆ, ಅಂಗ್ರೇಜಿದು ನಾವು ಅಂತಾರಾಷ್ಟ್ರೀಯ ಭಾಷೆ ಅಂತೇಳಿ ನಾವು ಹೇಳ್ತೀವಿ, ಆಂಗ್ಲ ಭಾಷೆ. ಮತ್ತು ಸಂಸ್ಕೃತ ಮತ್ತು ರೂಸಿ ಅಂತಕ್ಕಂಥದ್ದು ಇದು ಯುರೋಪ್ನ ಒಂದು ಭಾಷೆಗಳಿಗೆ ಬರತಕ್ಕಂಥ ಒಂದು ಪ್ರಮುಖವಾದಂತಹ ಭಾಷೆಯಾಗಿದೆ. ವಿಶ್ವದ ಅನೇಕ ಪ್ರಮುಖ ಭಾಷೆಗಳಲ್ಲಿ ಈ ರೂಸಿ ಭಾಷೆಯು ಅತ್ಯಂತ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿರುವಂತಹ ಒಂದು ಭಾಷೆಯಾಗಿದೆ. ಜೊತೆಗೆ ಪಂಜಾಬಿ ಭಾಷೆಯನ್ನು ಕೂಡ ಅವರು ಬಲ್ಲವರಾಗಿದ್ದರು. ಯಾವ್ಯಾವ ಭಾಷೆಯನ್ನು ಅವರಿಗೆ ತಿಳಿದುಕೊಂಡಿದ್ರು? ಹಿಂದಿ, ಅಂಗ್ರೇಜಿ ಮತ್ತು ಸಂಸ್ಕೃತ, ರೂಸಿ ಮತ್ತು ಪಂಜಾಬಿ ಇತ್ಯಾದಿ ಭಾಷೆಗಳನ್ನು ಅವರು ಕಲಿತುಕೊಂಡಿದ್ರು. ಸೊ ಅಷ್ಟೇ ಇಲ್ಲ, इन भाषाओं की रचना इनकी अनेक रचनाएं प्रकट हुई है. ಅಷ್ಟೇ ಇಲ್ಲ, ಈ ಭಾಷೆಗಳಷ್ಟೇ ಅವ್ರಿಗೆ ಬರ್ತಾ ಇರಲಿಲ್ಲ. ಈ ಭಾಷೆಗಳ ಹಲವಾರು ಭಾಷೆಗಳಲ್ಲಿ ಅವರು ತಮ್ಮ ರಚನೆಗಳನ್ನು ರಚನೆಯನ್ನು ಮಾಡಿದ್ದಾರೆ. ಸೊ ವಿಶೇಷಕರ್ ಆಮ್ ಆದ್ಮಿಗೆ ಇವರ ಒಂದು ರಚನೆಗಳಲ್ಲಿ ನಾವು ಇಲ್ಲಿ ಏನನ್ನು ಕಾಣಬಹುದಾಗಿದೆ? ಸಾಮಾನ್ಯ ವ್ಯಕ್ತಿಗಳ ಜೀವನವನ್ನು ಇವರ ಒಂದು ರಚನೆಗಳಲ್ಲಿ ಕಾಣಬಹುದಾಗಿದೆ. ಇವರ ಒಂದು ರಚನೆಗಳನ್ನು ನಾವು ನೋಡುವುದಾದರೆ, ಇವರು ಬರೆದಿರುವಂತಹ ಸಾಹಿತ್ಯ ರಚನೆಗಳನ್ನು ನಾವು ನೋಡುವುದಾದರೆ ಉಪನ್ಯಾಸಕ್ಕೆ ಸಂಬಂಧಿಸಿದಂತೆ ಜರೋಕೆ
ಉಪನ್ಯಾಸ ಅಂತಂದ್ರೇನು? ಕಾದಂಬರಿ. ಕಾದಂಬರಿ ಯಾವ್ಯಾವ ಕಾದಂಬರಿಗಳನ್ನು ಬರ್ತಾರೆ? ಜರೋಕೆ, ಕಡಿಯ, ತಮಸ್ ಮತ್ತು ಬಸನ್ಯ ಇತ್ಯಾದಿಗಳಂತಕ್ಕಂಥ ಒಂದು ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಇನ್ನು ಅವರು ಬರೆದಿರ್ತಕ್ಕಂಥ ಕಥೆ ಸಂಗ್ರಹಗಳನ್ನು ನೋಡಿದ್ರೆ ಭಾಗ್ಯರೇಖಾ, ಭಟಕ್ತಿ, ರಾಗ್, ವಾಗ್ನೇಚು, ಶೋಭಾ ಯಾತ್ರಾ ಇತ್ಯಾದಿ ಇವರು ಬರೆದಿರುವಂತಹ ಮುಖ್ಯವಾದಂತಹ ಕಹಾನಿ ಸಂಗ್ರಹಗಳಾಗಿವೆ. ಇನ್ನು ಜೀವನಿಗೆ ಸಂಬಂಧಿಸಿದಂತೆ ನಾವು ಜೀವನಿ ಎನಿಕೆ ಕ್ಯಾಹೆ ಜೀವನ ಚರಿತ್ರೆ. ಈ ಜೀವನ ಚರಿತ್ರೆಗೆ ಸಂಬಂಧಿಸಿದಂತಹ ಕೆಲವು ರಚನೆಗಳನ್ನು ನೋಡಿದ್ರೆ ಯಥಾಬಾಹಿ ಬಲರಾಜ್ ಅಪ್ನಿ ಬಾತ್ ಅಂತಕ್ಕಂತಹ ಒಂದು ಜೀವನಿಗಳನ್ನು ಅವರು ರಚನೆಯನ್ನ ಮಾಡಿದ್ದಾರೆ. ಇನ್ನು ನಾಟಕಗಳನ್ನು ನೋಡೋದಾದ್ರೆ ಮಾಧವಿ ಮುಹಾವಸೆ ಆದಿ. ಮಾಧವಿ ಮುಹಾವಸೆ ಇವರು ಬರೆದಿರುವಂತಹ ನಾಟಕಗಳು ಆಗಿವೆ. ಇವರಿಗೆ ಸಿಕ್ಕಂತ ಒಂದು ಪುರಸ್ಕಾರಗಳನ್ನು ನಾವು ಇಲ್ಲಿ ನೋಡೋದಾದ್ರೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಶಿರೋಮಣಿ ಪುರಸ್ಕಾರ, ಸೋವಿಯತ್ ಲೈಟ್ ನೆಹರು ಪುರಸ್ಕಾರ. ಇವರ ಒಂದು ಸಾಹಿತ್ಯ ಸೇವೆಗೆ ಇಷ್ಟು ಪುರಸ್ಕಾರಗಳು ಇವರಿಗೆ लभिसिवे। तो बच्चों आपने भीष्म साहनी जी का लेखक का परिचय जान लिए है बच्चों। तो सबसे पहले हम इस कहानी का आशय अथवा उद्देश्य को जानेंगे। इस कहानी में मौसी की निस्वार्थ सेवा भाव का वर्णन किया गया है और परोपकार की गुण और बड़े बुजुर्गों के प्रति आदर तथा असहायों की सहायता करने की प्रेरणा देना ही इस मौसी कहानी का मुख्य उद्देश्य अथवा आशय है। तो ಒಂದು ಮೌಸಿ ಕಥೆಯ ಮುಖ್ಯ ಉದ್ದೇಶ ಅಥವಾ ಆಶಯ ಏನಪ್ಪ ಅಂತಂದರೆ ಈ ಮೌಸಿ ಈ ಕಥೆಯಲ್ಲಿ ಮೌಸಿಯನ್ನ ಇಲ್ಲಿ ಅವಳ ಜೀವನದ ಬಗ್ಗೆ ತಿಳಿಸಿಕೊಡೋದರ ಮೂಲಕ ಮೌಸಿಯ ಬಗ್ಗೆ ವರ್ಣನೆಯನ್ನು ಮಾಡುವುದರ ಮೂಲಕ ಮಕ್ಕಳಲ್ಲಿ ಪರೋಪಕಾರದ ಗುಣವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ದೊಡ್ಡವರ ಪ್ರತಿಯಾಗಿ ಹಿರಿಯರ ಪ್ರತಿಯಾಗಿ ಆದರತೆಯನ್ನು ಗೌರವವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಅಸಹಾಯಕರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ಗುಣವನ್ನು ಇಲ್ಲಿ ಈ ಒಂದು ಕಥೆಯಿಂದ ಇಲ್ಲಿ ತಿಳಿಸ್ತಕ್ಕಂಥದ್ದೇ ಏನಾಗಿದೆ ಈ ಒಂದು ಮೌಸಿ ಕಥೆಯ ಮುಖ್ಯ ಉದ್ದೇಶ ಅಥವಾ आशय आगे। तो बच्चों सबसे पहले हम इस कहानी का सस्वर वाचन करेंगे। आप अपनी किताब को ध्यान से देखिए। उस औरत को सभी मौसी कहकर पुकारते थे, बच्चे भी और बड़ी उम्र के लोग भी। मौसी सबको माँ के जैसी प्यारी बनी थी, सबके सुख दुख के समय में साथ देती थी। बच्चों के लिए तो बहु सेवा की मूर्ति बनी थी। प्रतिदिन दोपहर होते होते मौसी स्कूल के फाटक पर पहुंच जाती थी। जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने गर्भस्था डाल देते। मोहल्ले के सभी बच्चे उसे घेरे रहते थे। दोपहर ढलने पर मौसी नीम के पेड़ तले जा पहुंचती, जहां सभी बच्चे खेला करते। मौसी को बच्चों के साथ खेलना, उन्हें कहानियाँ, चुटकुले और पहेलियाँ सुनाना बहुत पसंद था। वो तोता तोती की कहानी, काट के घोड़े की कहानी, वीरोचित कहानी आदि सुनाती थी। मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी। वह बच्चों से अपने बेटे बेटियों जैसी प्यार करती थी। एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली। शाम को बच्चे खेलने के लिए निकले तो मौसी पेड़ के नीचे भी नहीं थी। किसी को भी मालूम नहीं था कि मौसी कहाँ गई है। कई दिन बीत गए पर मौसी का कुछ पता नहीं चला। उसके बिना सारा मोहल्ला सुना सुना लगता था। एक दिन बच्चे मौसी की कोष्ठ में घूम रहे थे, तभी एक मकान के अंदर से ऊंची ऊंची आवाज सुनाई दी। हमने देखा तो नहीं ले रखा है
बच्चे ठिठक कर खड़े हो गए। बंद दरवाजे की दरार में से झांक कर देखा तो मौसी एक काट पर लेटी थी। उसके बाल उलझे हुए और चेहरा सूखा हुआ था। मौसी को ऐसी स्थिति में देखकर बच्चों को बहुत दुख हुआ और गुस्सा आया। तो बच्चों आज इतना ही काफ़ी है। अगली कक्षा में हम आगे का भाग को देखेंगे। तो सबसे पहले हम इस पाठ में आए हुए कुछ नए शब्दों के अर्थ को जानेंगे। तो देखिए बच्चों, नए शब्दार्थ ಈ ಪಾಠದಲ್ಲಿ ಬರ್ತಕ್ಕಂಥ ಹೊಸ ಶಬ್ದಾರ್ಥಗಳನ್ನು ಈಗ ನಾವು ನೋಡೋಣ। मौसी यानी कि माता की बहन। मौसी यानी कि क्या है? माता की बहन। उम्र यानी कि वय अथवा आयु। ಕನ್ನಡದಲ್ಲಿ ನಾವು ವಯಸ್ಸು ಅಂತೇಳಿ ನಾವು ಹೇಳ್ತೀವಿ। ಮಾತಾ ಕಿ ಮೌಸಿ यानी कि माता की बहन ಅಂತಂದ್ರೆ ತಾಯಿಯ ತಂಗಿಯನ್ನು ನಾವು ಎಂದು ಕರಿತೀವಿ? मौसी ಅಂತೇಳಿ ಕರಿತೀವಿ। उम्र यानी कि वय अथवा आयु। ಕನ್ನಡದಲ್ಲಿ ನಾವು ವಯಸ್ಸು ಅಂತೇಳಿ ಹೇಳ್ತೀವಿ। साथ देना सहायता करना। साथ देना यानी कि क्या है? सहायता करना, ಸಹಾಯವನ್ನ ಮಾಡುವುದು ಅಂತೇಳಿ ಕನ್ನಡದಲ್ಲಿ ಹೇಳ್ತೀವಿ। फाटक यानी कि मुख्य द्वार। मुख्य द्वार ಅಂತೇಳಿ ಕನ್ನಡದಲ್ಲಿ ಹೇಳ್ತೀವಿ। ಮೇನ್ ಗೇಟ್ ಅಂತ ಇಂಗ್ಲಿಷ್ ಹೇಳ್ತೀವಲ್ಲ। कंधा यानी कि भुज। शोल्डर्स ಅಂತ ಹೇಳ್ತೀವಲ್ಲ, ಕನ್ನಡದಲ್ಲಿ ಭುಜಗಳು ಅಂತೇಳಿ ಹೇಳ್ತೀವಿ। बस्ता यानी कि तैल। बस्ता यानी कि क्या है? तैल। कन्नडದಲ್ಲಿ ಚೀಲ ಅಂತ ಹೇಳ್ತೀವಿ। मोहल्ला यानी कि शहर या कस्बे का एक भाग। शहर या कस्बे का एक भाग ಅಂತಂದ್ರೆ ಇಲ್ಲಿ ನಗರದ ಒಂದು ಚಿಕ್ಕ ಭಾಗವನ್ನು ಇಲ್ಲಿ ಏನಂತ ಕರಿತೀವಿ? ಮೊಹಲ್ಲಾ ಅಂತೇಳಿ ಕರಿತೀವಿ। घेरना किसी को चारों ओर से बांधना ಅಂದ್ರೆ ಇಲ್ಲಿ ಯಾರನ್ನೋ ಅವರಿಗೆ ಸುತ್ತಲೂ ನಾಲ್ಕು ಕಡೆಯಿಂದಲೂ ಕೂಡ ಏನು ಮಾಡೋದು? ಅವರನ್ನ ಬಂಧಿಸ್ತಕ್ಕಂಥದ್ದಕ್ಕೆ घेरना ಅಂತೇಳಿ। ಅದು ಕನ್ನಡದಲ್ಲಿ ನಾವು ಇನ್ನೊಂದು ಅರ್ಥದಲ್ಲಿ ಸುತ್ತುವರಿಯುವುದು ಅಂತೇಳಿ ಹೇಳ್ತೇವೆ। दोपहर यानी कि मध्याह्न। दोपहर यानी कि क्या है? मध्याह्न। कन्नडದಲ್ಲಿ ನಾವು मध्याह्न ಅಂತೇಳಿ ಹೇಳ್ತೀವಿ। ढलना बीतना। ढलना यानी कि क्या है? बीतना ಅಂದ್ರೆ ಕಳೆಯುವುದು। नीम का पेड़। ಕನ್ನಡದಲ್ಲಿ ಹೇಳ್ತೀವಿ ಬೇವಿನ ಮರ ಅಂತ ಹೇಳ್ತೀವಿ। तले यानी कि नीचे। तले का अर्थ क्या है? नीचे। ಕನ್ನಡದಲ್ಲಿ ಹೇಳ್ತೀವಿ ಕೆಳಗೆ ಅಂತೇಳಿ ಹೇಳ್ತೀವಿ। चुटकुला। चुटकुला यानी कि मजेदार बात ಅಥವಾ ಲತಾಫ ಅಂತೇಳಿ ಒಂದು ಅರ್ಥದಲ್ಲಿ ಹೇಳ್ತೀವಿ। ಕನ್ನಡದಲ್ಲಿ ನಗೆ ಹನಿ ಅಂತೇಳಿ ಹೇಳ್ತೀವಿ। पहेलिया यानी कि किसी बात को घुमा फिरा कर कहना। ಯಾವುದೋ ಒಂದು ವಿಷಯನ ಸುತ್ತಿ ಬಳಸಿ ಹೇಳ್ತಕ್ಕಂಥದ್ದು। ಅದನ್ನ ನೀವು ಕನ್ನಡದಲ್ಲಿ ಒಗಟುಗಳನ್ನು ಹೇಳ್ತೀರಲ್ಲ, ಆ ಒಗಟುಗಳನ್ನು ಇಲ್ಲಿ ಪಹೇಲಿಯಾ ಅಂತೇಳಿ ನಾವು ಹಿಂದಿಯಲ್ಲಿ ಕರಿತೀವಿ। मालूम यानी कि जानकारी, इन्फॉर्मेशन इंग्लिशಲ್ಲಿ, ಕನ್ನಡದಲ್ಲಿ ಮಾಹಿತಿ ಅಂತೇಳಿ ಹೇಳ್ತೀವಿ। सूना यानी कि खाली, एम्प्टी। इंग्लिशಲ್ಲಿ ಹೇಳ್ತೀವಿ एम्प्टी ಅಂತೀವಿ, ಕನ್ನಡದಲ್ಲಿ ಖಾಲಿ ಅಂತೇಳಿ ಹೇಳ್ತೀವಿ। सूना यानी कि क्या है? खाली। खोजना यानी कि ढूंढना। ಕನ್ನಡದಲ್ಲಿ ಹೇಳ್ತೀವಿ ಹುಡುಕುವುದು ಅಂತೇಳಿ ಹೇಳ್ತೀವಿ। मकान यानी कि क्या है? घर। घर ಅಂದ್ರೇನು? ಕನ್ನಡದಲ್ಲಿ ಮನೆ। ಇದಕ್ಕೆ ಸಹಾಯಕ ಶಬ್ದಗಳನ್ನು ನೋಡಿದ್ರೆ ಗೃಹ, ಆಲಯ, ಭವನ್ ಮತ್ತೆ ಆಧಾರ ಅಂತಕ್ಕಂತಹ ಅನೇಕ ಒಂದು ಇನ್ನನ್ನ ವಿವಿಧ ಅರ್ಥಗಳನ್ನು ನಾವು ನೋಡ್ತೀವಿ, ಸಣ್ಣ ಅರ್ಥಗಳನ್ನು ನೋಡ್ತೇವೆ। ठेका यानी कि ठहरने की जगह। ठेका यानी कि क्या है? ठहरने की जगह। हार्टिंग प्लेस ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ। ಇಲ್ಲಿ ತಂಪತಕ್ಕಂತಹ ಒಂದು ಜಾಗ। ಟಿಟಕರ್ ಅಂತಂದ್ರೆ ಸಾಹಸ ರೂಪಜಾಗ। ಸಡನ್ಲಿ ಸ್ಟಾಪ್ ಆಗ್ತಕ್ಕಂಥದ್ದು ಅಂದ್ರೆ ಒಂದೇ ಸರಿಗೆ ನಿಲ್ತಕ್ಕಂಥದ್ದಕ್ಕೆ ಇಲ್ಲಿ ಟಿಟಕರ್ ಅಂತೇಳಿ ನಾವು ಹಿಂದಿಯಲ್ಲಿ ಹೇಳ್ತೇವೆ। तो बच्चों आपने इस पाठ में आए हुए कुछ नए शब्दों के अर्थ जान लिए हैं बच्चों। तो बच्चों इस मौसी कहानी का सारांश हम देखेंगे। तो देखिए बस उस औरत को सभी मौसी कहकर पुकारती थी, बच्चे भी और बड़े उम्र के लोग भी। उस औरत को
बच्चे से लेकर बड़ों तक, बड़े उम्र के लोगों तक सब लोग उस औरत को किस नाम से पुकारती थी बच्चों? हाँ, मौसी नाम से पुकारती थी. ಚಿಕ್ಕ ಮಕ್ಕಳು ಕೂಡ ಹಿಡಿದು ದೊಡ್ಡ ವಯಸ್ಸಿನವರಿಗಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಆ ಸ್ತ್ರೀಯನ್ನ ಇಲ್ಲಿ ಮೌಸಿ ಅಂತೇಳಿ ಕರೀತಾ ಇದ್ರು. मौसी माँ के सबको माँ के जैसे प्यारी बनी थी. सबके सुख दुख के समय में साथ देती, बच्चों के लिए बहुत सेवा की मूर्ति थी. सबके ಸುಖ ದುಃಖ ಅಂದರೆ ಎಲ್ಲರ ಸುಖ ದುಃಖಗಳಲ್ಲಿ ಅವಳು ಏನಾಗ್ತಿದ್ಲು? ಸಹಾಯವನ್ನ ಮಾಡ್ತಾ ಇದ್ಲು. ಸಾಥ್ ದೇನ ಏನಕ್ಕೆ? ಸಹಾಯತ ಕರ್ನ. ಎಲ್ಲರ ಸುಖ ದುಃಖಗಳಲ್ಲಿ ಅವಳು ಸಹಾಯವನ್ನ ಮಾಡ್ತಾ ಇದ್ಲು. ಮಕ್ಕಳಿಗಾಗಿಯೇ ಅವಳು ಏನಾಗಿದ್ಲು? ಸೇವೆಯ ಮೂರ್ತಿಯಾಗಿದ್ಲು. ಸದಾ ಮಕ್ಕಳ ಒಂದು ಸೇವೆಗೆ ಅವಳು ಇರ್ತಾ ಇದ್ಲು. ಹಾಗಾಗಿ ಮೌಸಿ ಅಲ್ಲಿ ಎಲ್ಲರಿಗೂ ಕೂಡ ಏನಾಗಿದ್ಲು? ಅತ್ಯಂತಹ ಪ್ರಿಯವಾಗಿದ್ಲು. बच्चा का अन्य वचन है क्या है बच्चों? बच्चा, बच्चे, बच्चा, बच्चे. बच्चा एक वचन है और बच्चे बहुवचन है. सुख का विलोम शब्द कौन सा है? सुख का विलोम शब्द दुख है. सुख का विलोम शब्द कौन सा है? दुख है. आगे देखिए, प्रतिदिन दोपहर होते होते मौसी स्कूल के फाटक पर पहुंच जाती थी. जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ता डालते थे. मोहल्ले के सभी बच्चे उसे घेरे रहते थे. ಪ್ರತಿನಿತ್ಯ ಮೌಸಿ ದೋಪಹರ ಅಂತಂದ್ರೇನು? ಮಧ್ಯಾಹ್ನ. ಮಧ್ಯಾಹ್ನ ಆಗ್ತಿದ್ದಂತಲೇ ಇಲ್ಲಿ ಮೌಸಿ ಸ್ಕೂಲಿನ ಗೇಟ್ ಮುಂಭಾಗದ ಮುಖ್ಯ ದ್ವಾರದ ಬಳಿ ಬಂದು ಇರ್ತಾ ಇದ್ರು. ಜೈಸೆ ಈ ಚುಟ್ಟಿ ಕಿ ಗಂಟಿ, ಸ್ಕೂಲ್ನ ಗಂಟೆ ಹೊಡೆದ ತಕ್ಷಣ ಇಲ್ಲಿ ಮಕ್ಕಳು ಎಲ್ಲರೂ ಓಡಿ ಹೊರಗೆ ಬರ್ತಾ ಇದ್ರು. ಬಂದ್ಬಿಟ್ಟು ಮೌಸಿಯ ಕಂದೆಂದ್ರು ಭುಜವು ಶೋಲ್ಡರ್ಸ್ ಮೇಲೆ ಏನು ಮಾಡ್ತಾ ಇದ್ರು? ತನ್ನ ಹೆಗಲಿಗೆ ಏನು ಮಾಡ್ತಾ ಇದ್ರು? ತಮ್ಮ ತಮ್ಮ ಬ್ಯಾಗ್ಗಳನ್ನು ಬಸ್ತಾ ಏನಕ್ಕೆ ಇಲ್ಲ ಬ್ಯಾಗ್ಗಳನ್ನು ಏನು ಮಾಡ್ತಾ ಇದ್ರು? ಆ ಮೌಸಿಗೆ ಅವಳ ಹೆಗಲಿನ ಮೇಲೆ ಏನು ಮಾಡ್ತಿದ್ರು? ಸಿಗಿಸ್ತಾ ಇದ್ರು, ಹೆಗಲಿಗೆ ಹಾಕ್ತಾ ಇದ್ರು. ಹೀಗೆ ಸ್ಕೂಲ್ ಬಿಟ್ಟ ತಕ್ಷಣ ಆ ಇಡೀ ಮೊಹಲ್ಲೆಯ ಹುಡುಗರೆಲ್ಲರೂ ಕೂಡ ಇಲ್ಲಿ ಮೌಸಿನ ಏನು ಮಾಡ್ತಿದ್ರು? ಬಂದು ಸುತ್ತು ಹರಿದುಕೊಳ್ತಾ ಇದ್ರು, ಸುತ್ತಾಗಿ ಕೊಳ್ತಾ ಇದ್ರು. दोपहर ढलने पर मौसी नीम के पेड़ तले जहाँ पहुँचती जहाँ सभी बच्चे खेला करते थे. मौसी को बच्चों के साथ खेलना, उन्हें कहानियाँ, चुटकुले, पहेलियाँ सुनाना बहुत पसंद था. वो तोता तोती की कहानी, काट के घोड़े की कहानी, विरोचित कहानी आदि सुनाती थी. इन्हें मध्याह्न कಳೆದಂತೆ ಸಂಜೆ ಮೌಸಿ ನೀರಿನ ಪೇಡ ಹತ್ತಿಗೆ ಹೋಗ್ತಾ ಇದ್ರು. ನೀರು ಪೇಡ ಮೇಲೆ ಬೇವಿನ ಮರದ ಕೆಳಗೆ ಹೋಗ್ತಾ ಇದ್ರು. ಅಲ್ಲಿ ಎಲ್ಲ ಮಕ್ಕಳು ಏನು ಬಂದು ಆಟವನ್ನು ಆಡ್ತಾ ಇದ್ರು. ಅಲ್ಲಿ ಆ ಮಕ್ಕಳಿಗೆ ಅಲ್ಲಿ ಕಥೆಗಳನ್ನು ಹೇಳ್ತಕ್ಕಂಥದ್ದು ಮತ್ತು ಅವ್ರ ಜೊತೆಗೆ ಆಟವನ್ನು ಆಡ್ತಕ್ಕಂಥದ್ದು ಮತ್ತು ನಗೆಹನಿಗಳನ್ನು ಹೇಳ್ತಕ್ಕಂಥದ್ದು. ಚುಟುಕುಲೆ ಅಂತಂದ್ರೇನು? ನಗೆಹನಿಗಳನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಮತ್ತು ಇಲ್ಲಿ ಒಗಟುಗಳನ್ನು, ಪೆಹಲಿ ಅಂತಂದ್ರೇನು? ಒಗಟುಗಳನ್ನು ಹೇಳ್ತಕ್ಕಂಥದ್ದು ಮೌಸಿಗೆ ಅತ್ಯಂತ ಏನಾಗಿತ್ತು? ಪ್ರಿಯವಾಗಿರ್ತಿತ್ತು. ಅವಳು ಮಕ್ಕಳಿಗೆ ತೋತಾ ತೋತಿಗೆ ಕಥೆಯನ್ನು ಹೇಳ್ತಾ ಇದ್ರು. ಇಲ್ಲಿ ಗಂಡು ಮತ್ತು ಹೆಣ್ಣು ಗಿಳಿಯ ಕಥೆಯನ್ನು ಹೇಳ್ತಾ ಇದ್ರು. ಮತ್ತು ಕಾಡಿಗೆ ಗೋಡೆಗೆ ಕಹಾನಿ ಅಂದರೆ ಕಂಠಿಹಾರದ ಇಲ್ಲಿ ಕುದುರೆಗಳ ಕಥೆಯನ್ನು ಹೇಳ್ತಾ ಇದ್ರು. ಮತ್ತು ವೀರೋಚಿತ್ ಅಂತಂದರೆ ಇಲ್ಲಿ ವೀರ ಪುರುಷರ ಒಂದು ಕಥೆಗಳನ್ನು, ಇತ್ಯಾದಿ ಕಥೆಗಳನ್ನು ಅವಳು ಮಕ್ಕಳಿಗೆ ಅವಳು ಕೂರಿಸ್ಕೊಂಡ್ಬಿಟ್ಟು ಬೇವಿನ ಮರದ ಕೆಳಗೆ प्रतिनित्य खेलता इद्लु। मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी। वह बच्चों से अपने बेटे बेटियों जैसी प्यार करती थी। ಮತ್ತೆ ಪ್ರತಿನಿತ್ಯ ಅವಳು ಇಲ್ಲಿ ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡುವುದಕ್ಕೆ ಸದಾ ತನ್ನ ಹತ್ರ ಕಡಲೆ ಇಟ್ಕೊಂಡಿರ್ತಿದ್ಲು. ಇಲ್ಲ ಅಂತಂದರೆ
ಮತ್ತೇನು ಮಾಡ್ತಿದ್ರು, ಟಿಕಿಯ ಅಂದರೆ ಸಿಹಿ ಯಾವುದಾದ್ರೂ ಒಂದು ಸಿಹಿ ಮಿಠಾಯಿಯನ್ನು ಅಥವಾ ಮೂಂಗ್ಫಲಿ ಅಂತಂದರೆ ಕಡಲೆ ಮಿಠಾಯಿಯನ್ನು ಅವಳು ಏನಾದರೂ ಅವಳ ಹತ್ರ ಅದು ತಿನ್ನಲಿಕ್ಕೆ ಕೊಡಲಿಕ್ಕೆ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಇಟ್ಕೊಂಡು ಸದಾ ಇರ್ತಾ ಇದ್ಲು. ಹೀಗೆ ಇಲ್ಲಿ ಅವಳು ಆ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ಸ್ವತಃ ಮಕ್ಕಳಂತೆ ಇಲ್ಲಿ ಮಗಳಂತೆ ಅವಳು ಎಲ್ಲ ಮಕ್ಕಳನ್ನು ಅವಳು ಏನು ಮಾಡ್ತಿದ್ರು, ಪ್ರೀತಿಯಿಂದ ಮಾಡ್ತಾ ಇದ್ರು, ಪ್ಯಾರ್ करती थी। एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली। शाम को बच्चे खेलने के लिए निकले तो मौसी पेड़ के नीचे भी नहीं थी। किसी को भी मालूम नहीं था कि मौसी कहाँ गई है। ಹೀಗೆ ಮಕ್ಕಳೊಂದಿಗೆ ಪ್ರತಿನಿತ್ಯ ಅವಳು ಮಕ್ಕಳ ಜೊತೆ ಆಟ ಆಡ್ತಾ ಕಥೆಗಳನ್ನು ಹೇಳ್ತಾ ಮತ್ತು ಅಲ್ಲಿ ಎಲ್ಲ ಜನರ ಒಂದು ಸೇವೆಯನ್ನು ಮತ್ತು ಮಕ್ಕಳ ಸೇವೆಯನ್ನು ಮಾಡ್ತಾ ದಿನವನ್ನು ಕಳೀತಾ ಇರ್ತಕ್ಕಂತಹ ಮೌಸಿ ಒಂದು ದಿನ ಇಲ್ಲಿ ಸ್ಕೂಲ್ನ ಒಂದು ಗಂಟೆ ಹೊಡೆಯಿತು. ಮಕ್ಕಳೆಲ್ಲ ತಮ್ಮ ತಮ್ಮ ಬ್ಯಾಗನ್ನು ತೆಗೆದುಕೊಂಡು ಹೊರಗೆ ಗೇಟ್ ಹತ್ರ ಬಂದು, ಪಾಠದ ಹತ್ರ ಬಂದರು, ಮುಖ್ಯ ದ್ವಾರದ ಹತ್ರ ಬಂದರು. ಆದರೆ ಮೌಸಿ ಅಲ್ಲಿ ಮಕ್ಕಳಿಗೆ ಸಿಗಲಿಲ್ಲ, ಕಾಣಲಿಲ್ಲ. ಮತ್ತು ನಂತರ ಇಲ್ಲಿ ಸಂಜೆ ಆಟವನ್ನು ಆಡುವುದಕ್ಕೆ ಹೊರಟರು. ಎಲ್ಲಿಗೆ ಹೊರಡ್ತಾರೆ, ನಿಂಕೆ ಪೇಟ್ ತಲೆ ಬೇವಿನ ಮರದ ಕೆಳಗೆ ಅವರು ಹೋಗ್ತಾರೆ. ಅಲ್ಲೂ ಸಹ ಬೇವಿನ ಮರದ ಕೆಳಗೆ ಮೌಸಿ ಇರಲಿಲ್ಲ. ಹಾಗೆ ಮೌಸಿ ಎಲ್ಲಿ ಹೋದ್ಲು ಅಂತಕ್ಕಂಥದ್ದು ಯಾರಿಗೂ ಕೂಡ ಇಲ್ಲಿ ತಿಳಿದಿರಲಿಲ್ಲ. कई दिन बीत गए पर मौसी का कुछ पता नहीं चला। उसके बिना सारा मोहल्ला सुना सुना लगता था। एक दिन बच्चे मौसी की खोज में घूम रहे थे, तभी एक मकान के अंदर से ऊंची ऊंची आवाज सुनाई दी, हमने देखा तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ। ಹೀಗೆ ಅನೇಕ ದಿನ ಕಳೆಯಿತು. ಮೌಸಿ ವಿಷಯ ಯಾರಿಗೂ ಕೂಡ ತಿಳಿಲೇ ಇಲ್ಲ. ಮೌಸಿ ಎಲ್ಲೋದು ಏನಾದ್ರು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗಲೇ ಇಲ್ಲ. ಸೊ ಹೀಗೆ ಅನೇಕ ದಿನಗಳು ಕಳೆದವು. ನಂತರ ಇಲ್ಲಿ ಆ ಮೌಸಿ ಇಲ್ಲದೆ ಇಲ್ಲಿ ಮಕ್ಕಳಿಗೆ ಇಡೀ ದಿನ ಅಂತಕ್ಕಂಥದ್ದು, ಇಡೀ ಮೊಹಲ್ಲ ಅಂತಕ್ಕಂಥದ್ದು, ಬೀದಿ ಅಂತಕ್ಕಂಥದ್ದು ಶೂನ್ಯವೆನಿಸತೊಡಗಿತು. ಸುನಾ ಸುನಾ ಏನಕ್ಕೆ ಖಾಲಿ ಖಾಲಿ ಅನಿಸತೊಡಗಿತು. ಒಂದು ದಿನ ಮೌಸಿಯನ್ನ ಹುಡುಕ್ಲಿಕ್ಕೆ ಹೊರಟರು. ಮಕ್ಕಳೆಲ್ಲರೂ ಸೇರಿ ಹೊರಡ್ತಾರೆ, ಸುತ್ತಾಡ್ತಾರೆ, ಆ ಕಡೆ ಈ ಕಡೆ ಮೌಸಿಗೋಸ್ಕರ ಹುಡುಕಾಟವನ್ನು ಮಾಡ್ತಾರೆ. ಆಗ ಒಂದು ಮಕಾನ್ ಅಂತಂದರೆ ಮನೆಯಿಂದ ಇಲ್ಲಿ ಗಟ್ಟಿಯಾದ ಒಂದು ಧ್ವನಿ ಅಂತಕ್ಕಂಥದ್ದು ಕೇಳಿ ಬರುತ್ತೆ. ಸೊ ಏನಂತ, हमने देखा तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ. ನಮ್ಮ ಮನೆಯಲ್ಲಿ ನೀನು 20 ದಿನ ಆಯಿತು, ಇಲ್ಲಿಯೇ ನೀನು ಉಳಿದುಕೊಂಡಿದ್ದೀಯಾ. ಈಗ ನೀನು ಬೇರೆಯವರ ಮನೆಯನ್ನು ನೀನು ನೋಡ್ಕೋ, ಅಲ್ಲಿಗೆ ಹೊರಟು ಬೇರೆಯವರ ಮನೆಗೆ ಹೊರಟು ಹೋಗು ಅಂತೇಳಿ ಜೋರ ಗಟ್ಟಿಯಾಗಿ ಹೇಳ್ತಕ್ಕಂಥದ್ದು ಒಂದು ಮನೆಯ ಒಳಗಿನಿಂದ ಮಕ್ಕಳಿಗೆ ಕೇಳಿ ಬಂತು. मौसी का नाम सुनकर बच्चे टिटक कर खड़े हो गए. मौसी ಹೆಸರು ಕೇಳಿಸಿದ ತಕ್ಷಣ ಕಿವಿಗೆ ಅಲ್ಲಿಯೇ ಅವರು ಏಕ್ದಮ್ क्या है स्टॉप हो गए. ಸಡನ್ಲಿ ಅವರು ಏನಾದ್ರು ಮೌಸಿ ಹೆಸರನ್ನು ಕೇಳಿದ ತಕ್ಷಣ ಅಲ್ಲೇ ನಿಂತ್ಕೊಂಡ್ರು. ಟಿಟಕ್ ಕರ್ ಅಂತಂದ್ರೆ ಇಲ್ಲಿ ಏನಂದ್ರೆ ಸಾಹಸ ರೂಪಿ ಜಾನ. ಟಿಟಕ್ ಕರ್ ಏನಕ್ಕೆ है ಸಾಹಸ ಅಕ್ಷರ ಒಮ್ಮೆಲೆ ಅಲ್ಲೇ ನಿಂತ್ಕೊಂಡ್ರು. बंद दरवाजे की दरार में से झांक कर देखा तो मौसी एक काट पर लेटी थी. आ ಬಂದಂತಹ ಒಂದು ಧ್ವನಿಯ ಮನೆಯ ಒಂದು ದ್ವಾರ ಅಂದರೆ ಬಾಗಿಲ ಕಂಟಿಯಲ್ಲಿ ಇಣಿಕಿ ನೋಡಿದಾಗ ಮೌಸಿ ಯಾವ ಸ್ಥಿತಿಯಲ್ಲಿ ಕಂಡಿದ್ಲು, ಕಾಟ್ ಮೇಲೆ ಮಲ್ಕೊಂಡಿದ್ಲು. ಎಲ್ಲಿ ಮಲ್ಕೊಂಡಿದ್ಲು, ಕಾಟ್ ಮೇಲೆ ಮಲ್ಕೊಂಡಿದ್ಲು. उसके बाल उलझे हुए और चेहरा सूखा हुआ था. ಅವಳ ಬಾಲು ಅಂತಂದ್ರೇನು ಕೂದಲು, ಅವಳ ತಲೆಯ ಕೂದಲು ಏನೇನಾಗಿತ್ತು ಹರಡಿಕೊಂಡಿತ್ತು. ಅವಳ ಫೇಸ್ ಅಂದರೆ ಚೆಹರ ಅಂತಂದ್ರೇನು ಮುಖ ಏನಾಗಿತ್ತು ಬಾಡಿ ಹೋಗಿತ್ತು. ಸೂಕ ಉಪಾತ ಇಲ್ಲಿ ಒಣಗಿ ಹೋಗಿತ್ತು, ಮಂಕಾಗಿತ್ತು ಮತ್ತು ಬಾಡಿ ಹೋಗಿತ್ತು. मौसी को
को बहुत दुख हुआ और गुस्सा आया. ಮೋಸಿಯನ್ನ ಆ ಸ್ಥಿತಿಯಲ್ಲಿ ನೋಡಿಬಿಟ್ಟು ಮಕ್ಕಳಿಗೆ ತುಂಬ ದುಃಖ ಆಗುತ್ತೆ ಮತ್ತು ಆ ಮನೆಯವರ ಮೇಲೆ ತುಂಬ ಕೋಪ ಅಂತಕ್ಕಂಥದ್ದು ಆ ಮಕ್ಕಳಿಗೆ ಬರುತ್ತೆ ಅಂತಕ್ಕಂಥದ್ದು ಕೊನೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. तो बच्चों इस पार्ट में कुछ आए हुए प्रश्नों को हम देखेंगे बच्चों. तो मैं आशा करती हूँ आज का पाठ आपको मालूम हो गया है. तो कुछ प्रश्नों के उत्तर आपको पूछती हूँ, आपको पता है ये. उस औरत को सब क्या कहकर पुकारते थे बच्चों? बताइए बच्चों. हाँ बताइए. हाँ क्या कहकर पुकारते थे सब लोग? हाँ बिल्कुल सही उत्तर मौसी कहकर पुकारते थे. ಆ ಎಲ್ಲ ಜನರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಕೂಡ ಇಲ್ಲಿ ಆ ಒಂದು ಸ್ತ್ರೀಯನ್ನು ಏನಂತ ಕರೀತಾ ಇದ್ರು? मौसी ಅಂತೇಳಿ ಕರೀತಾ ಇದ್ರು. मौसी सबके कौन से समय में साथ देती थी? मौसी सबको कौन से समय में साथ देती थी? ಇಲ್ಲಿ मौसी ಎಲ್ಲರಿಗೂ ಯಾವ ಸಮಯದಲ್ಲಿ ಸಹಾಯವನ್ನು ಮಾಡ್ತಾ ಇದ್ಲು? ಹಾಂ ಬಿಲ್ಕುಲ್ ಸರಿ ಉತ್ತರ ಸುಖ ದುಃಖಕ್ಕೆ ಸಮಯ. ಎಲ್ಲರ ಒಂದು ಸುಖ ದುಃಖಗಳಲ್ಲಿ ಅವಳು ಏನು ಮಾಡ್ತಾ ಇದ್ಲು? ಎಲ್ಲರಿಗೂ ಹೋಗಿ ಸಹಾಯವನ್ನು ಮಾಡ್ತಾ ಇದ್ಲು. और तीसरा प्रश्न है प्रतिदिन दोपहर होते होते मौसी कहाँ पहुँच जाती थी? मध्याह्ನ ಆದ ತಕ್ಷಣ ಅವಳು ಇಲ್ಲಿಗೆ ಹೋಗ್ತಾ ಇದ್ಲು स्कूल के फाटक पर. सही उत्तर बिल्कुल सही उत्तर है स्कूल के फाटक पर पहुँच जाती थी. स्कूल न मेन गेट ಹತ್ರಕ್ಕೆ ಅವಳು ಮುಖ್ಯ ದ್ವಾರದ ಹತ್ರಕ್ಕೆ ಅವಳು ಹೋಗ್ತಾ ಇದ್ಲು. ಯಾವಾಗ ಹೋಗ್ತಾ ಇದ್ಲು? ಮಧ್ಯಾಹ್ನ ಆದ ತಕ್ಷಣ ಹೋಗ್ತಾ ಇದ್ಲು. तो दोपहर डलने पर मौसी कहाँ पहुँच जाती थी? मध्याह्ನ ಕಳೆದಿದ್ದಂಗೆ ಅವಳು ಎಲ್ಲಿಗೆ ಹೋಗ್ತಾ ಇದ್ಲು? बताइए बच्चों. दोपहर डलने पर मौसी कहाँ पहुँच जाती थी? हाँ बिल्कुल सही उत्तर नीम के पेड़ के तले. नीम के पेड़ के तले ಅಂತಂದ್ರೆ ಇಲ್ಲಿ ಬೇವಿನ ಮರದ ಕೆಳಗೆ ಅವಳು ಹೋಗಿರ್ತಾ ಇದ್ಲು. ಯಾವಾಗ? ಮಧ್ಯಾಹ್ನ ಕಳೆದಿದ್ದಂಗೆ ಸಂಜೆ ನೀಮಿನ ಮರದ ಕೆಳಗೆ ಇರ್ತಾ ಇದ್ಲು. मौसी को क्या क्या पसंद था बच्चों? बताएंगे मौसी को क्या क्या पसंद था? हाँ बिल्कुल सही उत्तर मौसी को बच्चों के साथ खेलना, कहानी सुनाना, पहेलियाँ सुनाना और चुटकुला सुनाना मौसी को बहुत पसंद था. ಮಕ್ಕಳ ಜೊತೆ ಸೇರಿ ಆಟವನ್ನು ಆಡ್ತಕ್ಕಂಥದ್ದು, ಕಥೆಗಳನ್ನು ಹೇಳ್ತಕ್ಕಂಥದ್ದು ಮತ್ತು ಇಲ್ಲಿ ಚುಟುಕುಲ ಇಲ್ಲಿ ನಗೆ ಹನಿಗಳನ್ನು ಹೇಳ್ತಕ್ಕಂಥದ್ದು ಮತ್ತು ಪಹೇಲಿಯ ಒಗಟುಗಳನ್ನು ಹೇಳ್ತಕ್ಕಂಥದ್ದು ಅವಳಿಗೆ ತುಂಬ ಪ್ರಿಯವಾಗಿತ್ತು, ಇಷ್ಟವಾಗಿತ್ತು. तो और एक प्रश्न है मौसी बच्चों को क्या क्या सुनाती थी? बच्चों बताइए मौसी बच्चों को क्या क्या सुनाती थी? ಮಕ್ಕಳಿಗೆ ಏನೇನು ಹೇಳ್ತಾ ಇದ್ರು ಅವರು? कौन सी कहानियाँ सुनाती थी? ಯಾವ್ಯಾವ ಕಥೆಗಳನ್ನು ಹೇಳ್ತಾ ಇದ್ರು? तोता तोती की कहानी, काट के घोड़े की कहानी और विरोचित कहानी को सुनाती थी. ಅಂದರೆ ತೋತಾ ತೋತಿ ಗಂಡು ಮತ್ತು ಹೆಣ್ಣು ಕಿಳಿಗಳ ಕಥೆಗಳನ್ನು ಹೇಳ್ತಾ ಇದ್ಲು, ಕಟ್ಟಿಹಾರದ ಗೋಡೆ ಕುದುರೆಗಳ ಕಥೆಗಳನ್ನು ಹೇಳ್ತಾ ಇದ್ಲು ಮತ್ತು ವಿರೋಚಿತರ ಕಥೆಗಳನ್ನು ಅವಳು ಹೇಳ್ತಾ ಇದ್ಲು. ಯಾರು? मौसी. और एक प्रश्न है बच्चे मौसी को कहाँ कहाँ ढूंढते हैं? बच्चे मौसी को कहाँ कहाँ पर ढूंढते हैं? कुछ बताइए. हाँ स्कूल के फाटक पर ढूंढते हैं और नीम के पेड़ तले ढूंढते हैं और सारे मोहल्ले में ढूंढते हैं. ಇಲ್ಲಿ ಸ್ಕೂಲ್ನ ಪಾಠದ ಹತ್ರ ಹುಡುಕಿದ್ರು, ನಂತರ ನೀರಿನ ಮರದ ಹತ್ರ ಹುಡುಕಿದ್ರು ಮತ್ತು ಇಡೀ ಆ ಮೊಹಲ್ಲೆ ಬೀದಿಗಳಲ್ಲಿ ಅವರು ಹುಡುಕಿದ್ರು. ಯಾರಿಗಾಗಿ? मौसीಗೋಸ್ಕರ. तो और एक प्रश्न है मौसी के बिना मोहल्ला कैसा लगता था? बच्चों बताइए मौसी के बिना बच्चों को सारा मोहल्ला कैसा लगता था? हाँ बिल्कुल सही उत्तर हाँ जी हाँ सुना सुना लगता था, खाली खाली लगता था. ಅಲ್ಲಿ ಮೌಸಿ ಇಲ್ಲದೆ ಮಕ್ಕಳಿಗೆ ಆ ಇಡೀ ಮೊಹಲ್ಲೆ ಅಂತಕ್ಕಂಥದ್ದು ಬೀದಿ ಅಂತಕ್ಕಂಥದ್ದು ಹೇಗೆ ಅನಿಸ್ತಾ ಇತ್ತು? ಖಾಲಿ ಖಾಲಿ ಅನಿಸ್ತಾ ಇತ್ತು, ಶೂನ್ಯ ಶೂನ್ಯ ಅನಿಸ್ತಾ ಇತ್ತು. तो मौसी को ढूंढते समय मकान के अंदर से कौन सी आवाज़ बच्चों को सुनाई देती हैं? ಇಲ್ಲಿ ಮೌಸಿಯನ್ನು ಹುಡುಕ್ತಕ್ಕಂಥ ಸಮಯದಲ್ಲಿ ಒಂದು ಮನೆಯ ಒಳಗಿನಿಂದ ಇಲ್ಲಿ ಮಕ್ಕಳಿಗೆ ಯಾವ ಧ್ವನಿ ಅಂತಕ್ಕಂಥದ್ದು
से उत्तर हमने देखा तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ ಅಂತಕ್ಕಂತಹ ಒಂದು ಧ್ವನಿ ಅಂತಕ್ಕಂಥದ್ದು ಕೇಳಿಬಂತು. और एक प्रश्न है, बच्चों को गुस्सा क्यों आया? बताइए बच्चों, बच्चों को गुस्सा क्यों आया? ಯಾಕೆ ಸಿಟ್ಟು ಬಂತು? हाँ बिल्कुल सही उत्तर, यानी उस मकान के अंदर एक खाट पर मौसी सोई हुई थी, उनके बाल बिखरे हुए थे, ऊंचे हुए थे और चेहरा सूख गया था और उस मकान के लोग मौसी के खाट के पास खड़े होकर मौसी को डांट रहे थे. इसे देखकर बच्चों को बहुत दुख और गुस्सा हुआ. ಇಲ್ಲಿ ಆ ಮನೆಯ ಒಳಗೆ ಮಕ್ಕಳು ನೋಡಿದಾಗ ಕಾಟ್ ಮೇಲೆ ಮೌಸಿ ಮಲ್ಕೊಂಡಿದ್ಲು. ಅವಳ ಒಂದು ಕೂದಲೆಲ್ಲ ಏನಾಯಿತು, ಹರಡಿಕೊಂಡಿದ್ವು. ಅವಳ ಮುಖ ಹೊಡೆದು ಬಾಡಿ ಹೋಗಿತ್ತು. ಆ ಮನೆಯವರು ಮೌಸಿನ ಏನು ಮಾಡ್ತಾಯಿದ್ರು, ಬೈತಾ ಇದ್ದು. ಅದನ್ನು ನೋಡಿಬಿಟ್ಟು ಆ ಒಂದು ಸ್ಥಿತಿಯನ್ನು ಮೌಸಿಗೆ ऐसी ಸ್ಥಿತಿ देखकर ಮೌಸಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಮಕ್ಕಳಿಗೆ ತುಂಬ ದುಃಖವಾಗುತ್ತೆ ಮತ್ತು ಕೋಪವೂ ಕೂಡ ಬರುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಇಲ್ಲಿ ಮೌಸಿಯ ಒಂದು ಮೌಸಿ ಸಿಗ್ತಾಳೋ ಅಥವಾ ಮಕ್ಕಳಿಗೆ ಸಿಗೋದಿಲ್ವೋ ಮತ್ತು ಮೌಸಿಯ ಕತೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ बच्चों. तो आज इतना ही काफ़ी है. तो आपको एक गृह कार्य देती हूँ बच्चों, आप अपने घर में बैठकर इस गृह कार्य को लिखिए. प्रश्न है अनुरूपता प्रश्न. प्रश्न याವುದು ಅನುರೂಪತಾ ಪ್ರಶ್ನೆ. ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ನೀವೇನು ಮಾಡಬೇಕು, ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ನಿಮ್ಮ ಇದು ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಸೊ ಅದಕ್ಕೆ ಸಂಬಂಧಿಸಿದಂತಹ ಒಂದು ಇದು ಅನುರೂಪತಾ ಪ್ರಶ್ನೆ. ಇದು ಸಂಬಂಧಗಳು ಏನು ಹೇಳ್ತೀವೋ ಅದಕ್ಕೆ ಸಂಬಂಧಿಸಿದಂತಹ ಯಾರು ಯಾರಿಗೆ ಏನನ್ನು ಕರಿತೀವಿ ಅಂತಕ್ಕಂತಹ ಒಂದು ಪ್ರಶ್ನೆಯ ಅನುರೂಪತಾ ಪ್ರಶ್ನೆಗಳಾಗಿವೆ. तो देखिए बच्चों, पहला प्रश्न, पिता के पिता. पिता के पिता ಏನಂತ ಕರಿತೀವಿ, दादा ಅಂತ ಕರಿತೀವಿ. पिता के माता के पिता, माता के पिता ಅನ್ನ डैश ಏನಂತ ಕರಿತೀವಿ ಅಂತ ಹೇಳಿ ನೀವು ಬರೆಯಬೇಕು. और दूसरा प्रश्न है पिता की बहन. पिता की बहन ಅನ್ನು ಏನು ಕರಿತೀವಿ, बुआ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ माता की बहन, ಹಾಗಾದರೆ माता की बहन ಏನಂತ ಕರಿತೀವಿ ಅಂತ ಹೇಳಿ ನೀವು ಬರೆಯಬೇಕಾಗುತ್ತೆ. और तीसरा प्रश्न है पति अथवा पत्नी के पिता. पति अथवा पत्नी के पिता ಅನ್ನು ಏನಂತ ಕರಿತೀವಿ, ससुर ಅಂತ ಹೇಳಿ ಕರಿತೀವಿ. ಹಾಗಾದರೆ पति पत्नी की माता को क्या कहते हैं? पति अथवा पत्नी की माता ತಾಯಿಯಲ್ಲಿ ಏನಂತ ಕರೀತಾರೆ ಅಂತಕ್ಕಂಥದ್ದನ್ನು ನೀವು ಬರೆಯಬೇಕು. और चौथा प्रश्न है बेटे की पत्नी. बेटे की पत्नी ಏನು ಕರಿತೀವಿ, ಬಹು ಅಂತೇಳಿ ಕರಿತೀವಿ. ಇಲ್ಲಿ बेटी का पति डैश, बेटी का पति को क्या कहते हैं उसे आपको लिखना है. तो इन प्रश्नों का उत्तर लिखिए, आप अपने अध्यापक को दिखाइए. अगली कक्षा में हम फिर मिलेंगे, तब तक के लिए नमस्कार.